ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿದ್ಯಾಧರ್ ಅಕಾಡೆಮಿ ಚಾನಲ್. ಇದು ನಾನು ಮಾಡ್ತಕ್ಕಂಥ ವಿಡಿಯೋಸ್ಗಳು ನಿಮ್ಗೆ ಹೆಲ್ಪ್ ಆಗ್ತಿದೆ ಅನ್ಕೊಂಡಿದ್ದೀನಿ. ಸೊ ಸಮ್ ಎಕ್ಸ್ಟೆಂಟ್ ಡೆಫಿನೆಟ್ಲಿ ಇದು ಹೆಲ್ಪ್ ಆಗೇ ಆಗುತ್ತೆ. ಬಿಕಾಸ್ ಕಾನ್ಸೆಪ್ಟ್ ಕ್ಲಾರಿಟಿ ನನ್ನ ಕಡೆಯಿಂದ ಮ್ಯಾಕ್ಸಿಮಮ್ ನಾನು ಎಫರ್ಟ್ ಆಗ್ತಾ ಇದ್ದೀನಿ ನೀವು ಅರ್ಥ ಮಾಡ್ಸೋದಕ್ಕೆ. ಸೊ ಕೀಪ್ ಸಪೋರ್ಟಿಂಗ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ತುಂಬಾ ಹೆಲ್ಪ್ಫುಲ್ ಆಗಿದೆ. ಒಂದ್ ಸೆಕೆಂಡ್, ನಿಮ್ ಸಪೋರ್ಟ್ ಇಸ್ ಎಂಡ್ಲೆಸ್. ಸದಾ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ. ಬ್ಯಾಕ್ ಟು ದ ಚಾಪ್ಟರ್. A random variable x has a probability density function ಕೊಟ್ಟಿದ್ದಾರೆ f of x is equal to kx square, where x is like greater than or equal to 0 and lesser than or equal to 3. 0 for otherwise ಅಂತ ಕೊಟ್ಟಿದ್ದಾರೆ. evaluate in ಕೆಲವೊಂದು ಕ್ವಶನ್ಸ್ ಕೇಳಿದ್ದಾರೆ, k ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ, then probability of like x is lesser than or equal to 1. ಈ ತರ ಕಂಡೀಷನ್ಸ್ ಕೊಟ್ಟಿದ್ದಾರೆ. ಈ ಕಂಡೀಷನ್ ಒಂದೊಂದನ್ನ ಸಾಲ್ವ್ ಮಾಡ್ಕೊತಾ ಹೋಗ್ತೇನೆ. ಫೈನ್. ಪ್ರೊಬಾಬಿಲಿಟಿ ಡೆನ್ಸಿಟಿ ಫಂಕ್ಷನ್ಸ್ ಅವ್ರು ಏನ್ ಕೊಟ್ಟಿದ್ರು ಅದನ್ನೇ ನಾನು ಬರ್ಕೊಂಡಿದ್ದೀನಿ. ಅಂಡ್ ದೆನ್ ಇದೊಂದು ನೀವು ಬೈ ಹಾರ್ಟ್ ಹಾಕಿ. ಓಕೆ, ಇಂಟಿಗ್ರೇಷನ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು 1. ಓಕೆನಾ? ಅಂಡ್ ದೆನ್ ಹಿಯರ್ ಮೈನಸ್ ಇನ್ಫಿನಿಟಿ ಇಂದ ಪ್ಲಸ್ ಇನ್ಫಿನಿಟಿ ಅಂತ ಕೊಟ್ಟಿದ್ದೀನಲ್ಲಪ್ಪ. ಇವಾಗ ಇಲ್ಲಿ ಮೈನಸ್ ಇನ್ಫಿನಿಟಿ ಇಂದ 0 1 ಫಂಕ್ಷನ್. ಓಕೆನಾ? ಅಂಡ್ ದೆನ್ 0 to 3 1 ಫಂಕ್ಷನ್. ದೆನ್ 3 to ಇನ್ಫಿನಿಟಿ ಅದರ್ ಫಂಕ್ಷನ್ ಅಂತ ತಗೊಳ್ತಾ ಇದ್ದೀನಿ. ಏನಕ್ಕೆ 0 to 3 ಅಂತ ತಗೊಂಡೆ ಅಂತಂದ್ರೆ, ಇಲ್ಲಿ ನೋಡಿ, ಇಲ್ಲಿ 0 ಮತ್ತೆ 3 ಇದೆಯಲ್ವಾ, 0 to 3. ಸೊ ಫಸ್ಟ್ ನೆಗೆಟಿವ್ ಇಂದ 0 ಇಂದ 3, ದೆನ್ 3 ಇಂದ ಪ್ಲಸ್ ಇನ್ಫಿನಿಟಿ, ಈ ತರ ತಗೊಳ್ತಾ ಹೋಗಿದೆ. ಫೈನ್. ದೆನ್ ಈಗ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಅಂತ, ಸರಿ 0 ಅಂತ ಬಂದಾಗ ಏನಾಗುತ್ತೆ, ಇದು ಎಫ್ ಆಫ್ ಎಕ್ಸ್ ನಾನು ಇಲ್ಲಿ 0 ಅಂತ ಬರ್ಕೊಂಡಿದ್ದೀನಿ. ಏನಕ್ಕೆ 0 ಅಂತ ತಗೊಂಡಿದ್ದೀನಿ, ಓನ್ಲಿ ದ ಲಿಮಿಟ್ಸ್ ಬಿಟ್ವೀನ್ 0 to 3 ಇದ್ದಾಗ ಮಾತ್ರ ಕೆ ಎಕ್ಸ್ ಸ್ಕ್ವೇರ್ ಫಂಕ್ಷನ್ ಬರುತ್ತೆ. ಅದರ್ವೈಸ್ ಬೇರೆ ಏನೇ ಕಂಡೀಷನ್ಸ್ ಇದ್ರು ಅವರೇ ಕೊಟ್ಟಿದ್ದಾರೆ 0 ತಗೊಳ್ಳಿ ಅಂತ. ಸೊ ಇಲ್ಲಿ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಅಂತ ಇದೆ, ಅದರ್ವೈಸ್ ಅಂತ ಕೊಟ್ಟಿರೋದ್ರಿಂದ 0 ಅಂತ ನಾನು ಡೈರೆಕ್ಟ್ ಆಗಿ ಕೊಡ್ತೀನಿ. ಪ್ಲಸ್ 0 to 3, ಇಲ್ಲಿ ಲಿಮಿಟ್ 0 to 3 ಅಂತಂದ್ರೆ ಏನ್ ತಗೊಳ್ಳಿ ಅಂತ ಹೇಳಿದ್ರೆ ಕೆ ಎಕ್ಸ್ ಸ್ಕ್ವೇರ್ ಫಂಕ್ಷನ್ ತಗೊಳ್ಳಿ ಅಂತ ಹೇಳಿದ್ರೆ, ಸೊ ಹಾಗಾಗಿ ಕೆ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಪ್ಲಸ್ ಅಗೇನ್ 3 to ಇನ್ಫಿನಿಟಿ ಅವ್ರು ಏನ್ ಕೊಟ್ಟಿಲ್ಲ. ಸೊ ಹಾಗಾಗಿ ಅದರ್ವೈಸ್ ಏನಂತ ತಗೊಳ್ಳಿ ಅಂತ ಹೇಳಿದ್ರೆ 0 ಅಂತ ತಗೊಳ್ಳಿ ಅಂತ ಹೇಳಿದ್ರೆ, ಸೊ ಪ್ಲೀಸ್ ರೈಟ್ 0 is equal to what 1. ಓಕೆನಾ? ಅಂಡ್ ದೆನ್ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇಂಟಿಗ್ರೇಷನ್ ಆಫ್ ಕೆ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ. ಇಂಟಿಗ್ರೇಷನ್ ಆಫ್ ಕೆ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, ಕೆ ನ ಕಾನ್ಸ್ಟೆಂಟ್ ಹೊರಗಡೆ ಇಟ್ಕೊಬಿಡಿ. ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಏನು, ಇಲ್ಲಿ ಪವರ್ ಒಂದು ಆಡ್ ಆಗುತ್ತೆ, 2 + 1 is 3, ಅದೇ ಪವರ್ ಡಿನಾಮಿನೇಟರ್ ಬರುತ್ತೆ. ಸೊ x³ 3 ಲಿಮಿಟ್ಸ್ ಏನು 0 to 3, ಅದನ್ನೇ ಇಲ್ಲಿ ಬರ್ದಿದ್ದೀನಿ. ಓಕೆ, ಲಿಮಿಟ್ಸ್ ಏನು 0 to 3 is equal to 1. ಸೊ ಈಗ 3 ನ ಔಟ್ಸೈಡ್ ಬರ್ಕೊಂಡ್ರೆ k/3 is equal to upper limit is 3³ minus lower limit is 0³ nothing but 0. So 3³ is nothing but what, 27. 3 1s are 3 9s are, ಇಲ್ಲಿ ಬರ್ದಿದ್ದೀನಿ ನೋಡಿ, 3 1s are 3 9s are, 9k is equal to 1. Hence k is equal to what, 1/9. This is the answer for first question. Second question ಏನಂತ ಕೇಳಿದ್ದಾರೆ, ಸೆಕೆಂಡ್ ಕ್ವಶನ್ ನೋಡಿ, x is lesser than or equal to 1 ಅಂತ ಕೇಳಿದ್ದಾರೆ. ಸೊ lesser than or equal to 1 ಅಂತಂದ್ರೆ ಏನಪ್ಪ, ಮೈನಸ್ ಇನ್ಫಿನಿಟಿ ಟು 1 ಅಂತ ತಗೊಂಡ್ಬಿಟ್ಟು ನೀವು ಎಫ್ ಆಫ್ ಎಕ್ಸ್ ಡಿ ಎಕ್ಸ್, ಈಗ ಮೈನಸ್ ಇನ್ಫಿನಿಟಿ ಇಂದ 0 to 1 ಅಂತ ತಗೊಂಡ್ಬಿಟ್ಟು ನೀವು ಈ ಕಂಡೀಷನ್ಸ್ ಗಳನ್ನ ಮಾಡ್ಕೊಂತ ಹೋಗ್ಬೇಕು. ಓಕೆ, ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ 0 to 1 ಎಫ್ ಆಫ್ ಎಕ್ಸ್ ಡಿ ಎಕ್ಸ್, ವೇರ್ ದಿಸ್ ಇಸ್ ಅದರ್ವೈಸ್ 0 ಅಂತ ಕೊಟ್ಟಿದಾರಲ್ವಾ, ಇದನ್ನ 0 ಅಂತ ಬರ್ಕೊಳ್ಳಿ. ಅಂಡ್ ದೆನ್ 0 to 1 ಲಿಮಿಟ್, 0 to 1 ಅಂತಂದ್ರೆ ಏನು, ಈ 3 ಒಳಗಡೆನೆ ಬರ್ತಾ ಇದೆ. ಹೌದಾ, ಎಕ್ಸ್ ಲೈಸ್ ಬಿಟ್ವೀನ್ ಲೈಕ್ 0 to 3, 1 ಅನ್ನೋದು ಒಳಗಡೆನೆ ಬರ್ತಾ ಇದೆ ಅಂತಂದ್ರೆ ನೀವು ಈ ಫಂಕ್ಷನ್ ತಗೊಂಡ್ಬಿಟ್ಟೆ ಮಾಡಬೇಕು. ಅಗೇನ್ ನಿಮ್ಗೆ ಏನೋ ಇಂಟಿಗ್ರೇಷನ್ ಗೊತ್ತು, ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಏನು x³/3 ಲಿಮಿಟ್ಸ್ ಅಪ್ಲೈ ಮಾಡ್ತೀರಾ ಅಷ್ಟೇ. ಇಲ್ಲಿ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಅಪ್ಲೈ ಮಾಡ್ತೀರಾ, ಬಂದಂತ ಆನ್ಸರ್ ಏನು k/3 ಅಂತ ಬರುತ್ತೆ. k is nothing but 1/9. ಸೊ ಹಾಗಾಗಿ 1/3 into 1/9 is 1/27. ಸೊ ಹಾಗಾಗಿ 1/27 ಬಂದಿದೆ. ಫೈನ್. ದೆನ್ ಥರ್ಡ್ ಕ್ವಶನ್ ಬರೋಣ. ಥರ್ಡ್ ಕ್ವಶನ್ ಏನಂತ ಕೇಳಿದ್ದಾರೆ, ಎಕ್ಸ್ ಇಸ್ ಗ್ರೇಟರ್ ದನ್ 1 ಅಂತ ಕೇಳಿದ್ದಾರೆ. ಓಕೆ, ಥರ್ಡ್ ಕ್ವಶನ್ ಅಂತ ಕೇಳಿದರೆ ಎಕ್ಸ್ ಇಸ್ ಗ್ರೇಟರ್ ದನ್ 1 ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ಇಂಟಿಗ್ರಲ್ ಲಿಮಿಟ್ಸ್ ಏನಂತ ತಗೋತಾ ಇದೀನಿ, 1 to 3 ಒಂದು, ದೆನ್ 3 to ಇನ್ಫಿನಿಟಿ ಅಂತ ತಗೊಳ್ತಿದ್ದೀನಿ. ಫೈನ್. ಏನಿಯೋ 1 to 3 ಅಂತ ತಗೊಂಡಿದ್ದೀನಲ್ವಾ, 1 to 3ಗೆ ನಾನು 0 ಅಂತ ಬರ್ಕೊಳ್ತಾ ಇದ್ದೀನಿ. ವೈ 0 ಅಂತ ಬರ್ಕೊಳ್ತಾ ಇದ್ದೀನಿ, ಇಲ್ಲಿ ನೋಡಿ, ಅವರು ಎಕ್ಸ್ ಅನ್ನೋದು ಗ್ರೇಟರ್ ದನ್ 1 ಅಂತ ಕೇಳಿದ್ದಾರೆ ಕ್ವಶನ್ ಅಲ್ಲಿ. ಸೊ ಹಾಗಾಗಿ 1 ಅನ್ನು ಕನ್ಸಿಡರ್ ಮಾಡೋ ಹಾಗಿಲ್ಲ. ಹೆನ್ಸ್ 1 to 3 ನ ನಾನು 0 ಅಂತ ತಗೊಂಡ್ಬಿಟ್ಟು 3 to ಇನ್ಫಿನಿಟಿಗೆ ನಾನು ಏನ್ ತಗೊಳ್ತೀನಿ, ಕೆ ಎಕ್ಸ್ ಸ್ಕ್ವೇರ್ ಅಂತ ತಗೊಳ್ತೀನಿ. ಫೈನ್. ಒನ್ ಸೆಕೆಂಡ್ ಎಕ್ಸ್ಟೆಂಡ್, ಸಾರಿ, ಲೈಕ್ ಇದನ್ನ 3 to ಇನ್ಫಿನಿಟಿ ಅಂತಿರೋದ್ರಿಂದ ನಾನು 0 ಅಂತ ತಗೊಳ್ತಿದ್ದೀನಿ.
ಪ್ಲಸ್ ಇಲ್ಲಿರ್ತಕ್ಕಂಥದಕ್ಕೆ ನಾನು ಎಫ್ ಆಫ್ ಎಕ್ಸ್ ಅಂತ ಏನಿದೆಯಲ್ಲ ಇದಕ್ಕೆ ಕೆ ಎಕ್ಸ್ ಸ್ಕ್ವೇರ್ ಅಂತ ಕರಿತೀನಿ. ವೈ 3 to infinity ಅನ್ನೋದನ್ನ 0 ಅಂತ ತಗೊಳ್ತಿದ್ದೀನಪ್ಪ ಅಂತಂದ್ರೆ ಇಲ್ಲಿ ಅವರೇ ಹೇಳಿದ್ದಾರೆ, ಎಂತ ಕ್ವಶನ್ ಅಲ್ಲಿ ಅವರೇ ಹೇಳಿದ್ದಾರೆ ಬಿಟ್ವೀನ್ 0 to 3 ಲೈನ್ಸ್ ಬಂದ್ರೆ ಮಾತ್ರ ಕೆ ಎಕ್ಸ್ ಸ್ಕ್ವೇರ್ ತಗೊಳ್ಳಿ, ಅದರ್ವೈಸ್ 0 ಅಂತ ತಗೊಳ್ಳಿ ಅಂತ ಹೇಳಿದರೆ. ಸೊ ಇಲ್ಲಿ ಇನ್ಫಿನಿಟಿ ಬಂದಿರೋದ್ರಿಂದ ಇದನ್ನ 0 ಅಂತ ತಗೊಳ್ತೀನಿ, ಬಟ್ ನಾನು ಇಲ್ಲಿ ಫಸ್ಟ್ 0 ಅಂತ ಬರ್ತಿದ್ದೀನಿ ಅಷ್ಟೇ. ಪ್ಲಸ್ ಇಂಟಿಗ್ರೇಷನ್ 1 to 3 ಕೆ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಈಗ ಇಲ್ಲಿ ಕೆ ಔಟ್ ಸೈಡ್ ಬರ್ಕೊಳ್ತೀನಿ, ಎಕ್ಸ್ ಸ್ಕ್ವೇರ್ ಇಂಟಿಗ್ರೇಷನ್ ಏನಾಗುತ್ತೆ ಎಕ್ಸ್ ಕ್ಯೂಬ್ ಬೈ 3 ಆಗುತ್ತೆ. ಅಂಡ್ ದ ಲಿಮಿಟ್ಸ್ ಆರ್ ವಾಟ್ 1 and 3. ಈಗ 3 ಅನ್ನೋದು ಕಾನ್ಸ್ಟೆಂಟ್ ನಂಬರ್ ಇರೋದ್ರಿಂದ ಹೊರಗಡೆ ಬರ್ಕೊಂಡ್ರೆ ಎಕ್ಸ್ ಕ್ಯೂಬ್ ಆಗುತ್ತೆ. ಎಕ್ಸ್ ಕ್ಯೂಬ್ ಗೆ ಅಪ್ಪರ್ ಲಿಮಿಟ್ 3 ಕ್ಯೂಬ್ ಮೈನಸ್ ಲೋವರ್ ಲಿಮಿಟ್ ಇಸ್ 1 ಕ್ಯೂಬ್ ಆಗುತ್ತೆ. ಓಕೆ, ಈಗ ಇದನ್ನ ಸಾರ್ಟ್ ಔಟ್ ಮಾಡ್ಕೊಂಡ್ರೆ ಏನಾಗುತ್ತೆ 3 ಕ್ಯೂಬ್ ಇಸ್ ನಥಿಂಗ್ ಬಟ್ 27 ಮೈನಸ್ 1 ಕ್ಯೂಬ್ ಇಸ್ ನಥಿಂಗ್ ಬಟ್ 1. ಸೊ 27 ಮೈನಸ್ 1 ಇಸ್ ವಾಟ್ 26. ಸೊ ಹಾಗಾಗಿ 1/3 ನಥಿಂಗ್ ಬಟ್ ಈಗ ಇಲ್ಲಿ 26/3 ಇಂಟು 1/9 ಬರ್ಕೊಂಡ್ರೆ 26/27 ಅಂತ ಬರುತ್ತೆ. ಫೈನ್, ಅರ್ಥ ಆಯ್ತಾ? ಬಟ್ ಅಲ್ಲಿ ಇನ್ಫಿನಿಟಿ ಬಂದಿರೋದ್ರಿಂದ ನಾನು ಇಷ್ಟು ಟರ್ಮ್ 0 ಅಂತ ತಗೊಳ್ತಾ ಇದ್ದೀನಿ, ಕಂಡೀಷನ್ ಅವರೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ಒಂದು ಮಾತ್ರ ವ್ಯಾಲಿಡ್. ಓಕೆ, ಅಂಡ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡಿ, ಎಕ್ಸ್ ಲೈಸ್ ಬಿಟ್ವೀನ್ ಲೈಕ್ 1 ಗಿಂತ ಜಾಸ್ತಿ ಇರಬೇಕು ಅದು ಈಕ್ವಲ್ ಇರ್ಬೋದು, ಮತ್ತೆ 2 ಗಿಂತ ಕಡಿಮೆ ಇರಬೇಕು ಅದು ಈಕ್ವಲ್ ಇರ್ಬೋದು ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಇಂಟಿಗ್ರಲ್ ಲಿಮಿಟ್ಸ್ ಏನಂತ ತಗೊಳ್ತಾ ಇದ್ದೀನಿ 1 to 2 ಅಂತ ತಗೊಂಡ್ಬಿಟ್ಟು ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಎಫ್ ಆಫ್ ಎಕ್ಸ್ ನ ನಾನು ಕೆ ಎಕ್ಸ್ ಸ್ಕ್ವೇರ್ ಅಂತ ತಗೊಂಡ್ಬಿಟ್ಟು ಸೇಮ್ ಪ್ರೊಸೀಜರ್ ಸೇಮ್. ಓಕೆ, ಇಂಟಿಗ್ರೇಷನ್ ಮಾಡಿ ಅಪ್ಪರ್ ಲಿಮಿಟ್ ಲವರ್ ಲಿಮಿಟ್ ಅಪ್ಲೈ ಮಾಡ್ಬಿಟ್ಟು ಆನ್ಸರ್ ಬರೀಬೇಕು ಇಲ್ಲಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನು, ಎಕ್ಸ್ ಇಸ್ ಲೆಸರ್ ದನ್ ಆರ್ ಈಕ್ವಲ್ ಟು 2 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಫಸ್ಟ್ ಏನ್ ಮಾಡ್ತೀರಾ, ಮೈನಸ್ ಇನ್ಫಿನಿಟಿ ಟು 2 ಅಂತ ತಗೊಂಡ್ಬಿಟ್ಟು ಮೈನಸ್ ಇನ್ಫಿನಿಟಿ ಇಂದ 0 1 ಕಂಡೀಷನ್, 0 to 2 1 ಕಂಡೀಷನ್. ಓಕೆ, ಎನಿಹೌ ದಿಸ್ ವಿಲ್ ಬಿಕಮ್ 0 to 2 ಕಂಡೀಷನ್ ಅಂತ ಬಂದಾಗ ಏನು ಕೆ ಎಕ್ಸ್ ಸ್ಕ್ವೇರ್ ನ ನೀವು ಇಲ್ಲಿ ಬರ್ಕೊಳ್ತೀರಾ, ಕೆ ಔಟ್ ಸೈಡ್ ಬರ್ಕೊಂಡ್ಬಿಟ್ಟು 0 to 2 ಅಪ್ಪರ್ ಲಿಮಿಟ್ ಲವರ್ ಲಿಮಿಟ್ ಈಗ ಇಂಟಿಗ್ರೇಷನ್ ಮಾಡ್ಬಿಟ್ಟು ನೀವು ಅಪ್ಲೈ ಮಾಡ್ತೀರಾ. ಫೈನ್, ಇಲ್ಲಿ ಅಪ್ಲೈ ಮಾಡಿದೀನಿ ನೋಡಿ, ಅರ್ಥ ಆಗ್ತಿದೆ ಅಲ್ವಾ? ಹತ್ರ ಅಪ್ಲೈ ಮಾಡಿದೀನಿ ಅಂತ ಅಂದ್ಬಿಟ್ಟು ಸೇಮ್ ಲೈಕ್ ಇಂಟಿಗ್ರೇಷನ್ ಮಾಡಿದಾಗ ಎಕ್ಸ್ ಸ್ಕ್ವೇರ್ ನ ಎಕ್ಸ್ ಕ್ಯೂಬ್ ಬೈ 3 ಅಂತ ಬರುತ್ತೆ. ಸೊ ಅಪ್ಪರ್ ಲಿಮಿಟ್ 2 ಕ್ಯೂಬ್ ಮೈನಸ್ ಲವರ್ ಲಿಮಿಟ್ 0 ಕ್ಯೂಬ್. ಸೊ ಇನ್ 2 ಕ್ಯೂಬ್ ಇಸ್ ನಥಿಂಗ್ ಬಟ್ 8. ಸೊ 8k ಡಿವೈಡ್ ಬೈ 3 ಅಂತ ಬರುತ್ತೆ ಆಕ್ಚುಲಿ. ಅಂಡ್ ನಿಮ್ ಕೆ ವ್ಯಾಲ್ಯೂ ನಮಗೆ ಗೊತ್ತು, ಮುಂಚೆನೆ ಫೈಂಡ್ ಔಟ್ ಮಾಡ್ಕೊಂಡಿದೀವಿ 1/9 ಅಂತ. ಅದು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 8/27 ಅಂತ ಬರುತ್ತೆ. ಫೈನ್, ದೆನ್ ನೆಕ್ಸ್ಟ್ ಲಾಸ್ಟ್ ಕ್ವಶನ್ ವೇರ್ ಎಕ್ಸ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 2 ಅಂತ ಕೊಟ್ಟಿದ್ದಾರೆ. ಸೊ 2 to infinity ಅಂತ ತಗೊಂಡ್ರೆ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ 2 to 3 ಅಂತ ಒಂದು ಕಂಡೀಷನ್ ತಗೋಬೇಕು. ಅಂಡ್ ದೆನ್ 3 to infinity ಅನ್ನೋದು ಒನ್ ಮೋರ್ ಕಂಡೀಷನ್. ಓಕೆ, ಗ್ರೇಟರ್ ದನ್ ಆರ್ ಈಕ್ವಲ್ ಟು 2 ಅಂತಂದ್ರೆ ಏನು, ಅಲ್ಲಿ ಕೊಟ್ಟಿರೋ ಲಿಮಿಟ್ಸ್ ಬಿಟ್ವೀನ್ 0 to 3 ಅಂತ ಇರೋದ್ರಿಂದ ಓನ್ಲಿ ಈ ಕಂಡೀಷನ್ ಮಾತ್ರ ವರ್ಕೌಟ್ ಆಗುತ್ತೆ ನಿಮಗೆ. ಎನಿಹೌ ದಿಸ್ ವಿಲ್ ಬಿಕಮ್ 0. ಸೊ ಇಲ್ಲಿ 2 to 3 ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಅಂತ ತಗೊಂಡ್ರೆ ಇಲ್ಲಿ ಎಫ್ ಆಫ್ ಎಕ್ಸ್ ಏನಂತ ತಗೋಬೇಕು ನೀವು, ಎಕ್ಸ್ ಸ್ಕ್ವೇರ್ ಇದೆ, ಕೆ ಎಕ್ಸ್ ಸ್ಕ್ವೇರ್ ಓಕೆ, ಕೆ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಈಗ ಇಲ್ಲಿ ಇಂಟಿಗ್ರೇಷನ್ ಲಿಮಿಟ್ಸ್ ಅಪ್ಲೈ ಮಾಡಿ ಇಂಟಿಗ್ರೇಷನ್ ಮಾಡ್ಬಿಟ್ಟು ಆನ್ಸರ್ ಬರುತ್ತೆ. ಓಕೆ, ಅಪ್ಪರ್ ಲಿಮಿಟ್ ಇಸ್ 3 ಕ್ಯೂಬ್ ಮೈನಸ್ ಲವರ್ ಲಿಮಿಟ್ ಇಸ್ 2 ಕ್ಯೂಬ್. 3 ಕ್ಯೂಬ್ ಇಸ್ ನಥಿಂಗ್ ಬಟ್ 27 ಮೈನಸ್ 8 is nothing but what 19. ಓಕೆ, 19k by 3 ಆಗುತ್ತೆ. ಎನಿಹೌ k is nothing but 1/9. ಸೊ ಹಾಗಾಗಿ 1/9 ಇಂಟು 13/3 ಅಂತಂದ್ರೆ 19/27 ಸಿಗುತ್ತೆ. ಅರ್ಥ ಆಯ್ತಾ ಯಾವ ತರ ಬಂತು ಅಂತ? ಸೊ ಡೋಂಟ್ ವರಿ, PDF ಎಲ್ಲ ನಿಮಗೆ ನಮ್ಮ ವಿದ್ಯಾಬೇರು ಅಕಾಡೆಮಿ ಆಪ್ ಅಲ್ಲಿ ಸಿಕ್ಕೇ ಸಿಗುತ್ತೆ. ಅಂಡ್ ದೆನ್ ಯಾರು ಯೂಟ್ಯೂಬ್ ಚಾನಲ್ ಅಲ್ಲಿ ಇದನ್ನ ನೋಡ್ತಾ ಇದ್ದೀರೋ ಡೋಂಟ್ ವರಿ, ಬಂದ್ ಸ್ಲೋ ಆಗಿ ನೋಡಿ, ಅರ್ಥ ಆಗುತ್ತೆ. ಇದು ತುಂಬಾ ಲೆಂತ್ ಇರೋ ಕ್ವಶನ್, ಸೊ ಹಾಗಾಗಿ ಬೇಗ ಮಾಡಿದ್ದೀನಿ ಇದನ್ನ. ಐ ಹೋಪ್ ದಿಸ್ ಕ್ವಶನ್ ನಿಮ್ಮ ಎಕ್ಸಾಮ್ ಅಲ್ಲಿ ಬರ್ಲಿ ಅಂತ ಅನ್ಕೋತಾ ಇದ್ದೀನಿ. ತುಂಬಾ ಥ್ಯಾಂಕ್ ಯು.